ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿಲ್ವಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಮೆಚ್ಚುಗೆ ಏನಿದು ಮಾಹಿತಿ ನೋಡೋಣ. ಮೇ 1ರಿಂದಲೇ LPG ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ, ಹೊಸ ನಿಯಮಗಳು ಕೂಡ ಘೋಷಣೆ ಮಾಡಲಾಗಿದೆ. ಮತ್ತೊಂದೆಡೆಯಲ್ಲಿ SSLC ಪರೀಕ್ಷಾ ಮಂಡಳಿಯಿಂದ ಮತ್ತೊಂದು ಎಡವಟ್ಟು. 28 ಅಂಕ ಬಂದಿದ್ದ ವಿದ್ಯಾರ್ಥಿಗೆ ಸ್ಕ್ಯಾನ್ ಕಾಪಿಯಲ್ಲಿ ಸಿಕ್ಕಿದ್ದು 72 ಅಂಕ. ಕಂಪ್ಯೂಟರ್ ಆಪರೇಟ್ ಎಡವಟ್ಟಿನಿಂದ ವಿದ್ಯಾರ್ಥಿಗೆ ಅನ್ಯಾಯ. ಎಲ್ಲ ಸುದ್ದಿ ನೋಡೋಣ. ಇನ್ನು SSLC ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದಿರುವ H ವಿಶ್ವನಾಥ್ ಅವರ ಹೇಳಿಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ. ಆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ನೀವು ಕೂಡ ರೈತರಾಗಿದ್ರೆ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ರಾಜ್ಯ ಸರ್ಕಾರದಿಂದ ಸುಮಾರು 20,000 ಹಸು ವಿತರಣೆ ಯೋಜನೆ ಘೋಷಣೆ. ಏನಿದು ಯೋಜನೆ ಎಂಬ ಮಾಹಿತಿ ಕೂಡ ನೋಡೋಣ. ಇನ್ನು ಮೇ ತಿಂಗಳಲ್ಲಿ ಮದ್ಯದ ಬೆಲೆ ಮತ್ತೊಮ್ಮೆ ಏರಿಕೆ, ಎಷ್ಟು ಏರಿಕೆ ಆಗುತ್ತೆ ಎಂಬ ಮಾಹಿತಿ ಕೂಡ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ. ಹೌದು, ಬಾಕಿ ಕಂತನ್ನ ಸರ್ಕಾರ ಹಂತ ಹಂತವಾಗಿ ಜಮೆ ಮಾಡುವುದು ಶುರು ಮಾಡಿದೆ. ಇದುವರೆಗೆ 29 ಕಂತು ಹಾಕುವ ಮೂಲಕ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 58,000 ಹಣವನ್ನು ಸರ್ಕಾರ ಜಮೆ ಮಾಡಿದೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಸಾಕಷ್ಟು ಫಲಾನುಭವಿಗಳು ತಮ್ಮ ಜೀವನ ಕಟ್ಟಿಕೊಂಡಿದ್ದು, ಎಷ್ಟೋ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ತಮ್ಮ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್ ಕೂಡ ಖರೀದಿ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಓದಿ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಒಬ್ಬಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಬೇಸರಿಸಿಕೊಂಡಿದ್ದಾಳೆ. ಸದ್ಯ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಪತ್ರಿಕಾ ಹೇಳಿಕೆ ಮೂಲಕ ಡಿ ಕೆ ಶಿವಕುಮಾರ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು, ಗ್ಯಾರಂಟಿ ಯೋಜನೆಗಳು ಜನರ ಬದುಕಿನಲ್ಲಿ ಮಹತ್ತರವಾದ ಬದಲಾವಣೆ ತರುತ್ತಿವೆ ಎಂಬುದಕ್ಕೆ ಇದೊಂದು ನಿದರ್ಶನ ಎಂದು ಡಿ ಕೆ ಶಿವಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೌದು, ಬಡವರ ಮನೆಯ ಮಗು ಇಂದು ಕರ್ನಾಟಕಕ್ಕೆ ರ್ಯಾಂಕ್ ಪಡೆಯಲು ಗ್ಯಾರಂಟಿ ಹಣವೇ ಆಧಾರವಾಗಿದೆ ಎಂಬುದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಸರ್ಕಾರಕ್ಕೆ ಇದೊಂದು ಹೆಮ್ಮೆ. ನಮ್ಮ ಗ್ಯಾರಂಟಿಗಳು ನಮ್ಮ ಹೆಮ್ಮೆ ಎಂಬುದು ಈ ಮೂಲಕ ಸಾಬೀತಾಗ್ತಾ ಇದೆ. ಇನ್ನಾದರೂ ಈ ಪಕ್ಷದವರು ಸುಳ್ಳು ಹೇಳುವುದನ್ನು ಬಿಡಬೇಕು, ಜನರ ದಾರಿ ತಪ್ಪಿಸುವುದನ್ನು ನಿಲ್ಲಿಸಬೇಕು ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಓದಿಗೆ ನೆರವು, ಭವಿಷ್ಯಕ್ಕೆ ಭರವಸೆ ಮೂಡಿಸುತ್ತಿವೆ. ಗ್ಯಾರಂಟಿಗಳು ಜನರ ಜೀವನದ ದಿಕ್ಕನ್ನೇ ಬದಲಿಸುತ್ತಿವೆ. ಯಾರೋ ದೇವರಿಗೆ ಕಿರೀಟ ಮಾಡಿಸಿದರೆ ಇನ್ಯಾರೋ ಜೀವನೋಪಾಯಕ್ಕಾಗಿ ಬಳೆ ಅಂಗಡಿ ಅಥವಾ ಗೂಡು ಅಂಗಡಿ ಇಟ್ಟುಕೊಂಡು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಈಗ ನಮ್ಮ ಗ್ಯಾರಂಟಿ ಯೋಜನೆಗಳು ಶಿಕ್ಷಣ ರಂಗದಲ್ಲೂ ಕೂಡ ಕ್ರಾಂತಿ ಮಾಡುತ್ತಿವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಮೈಸೂರು ಜಿಲ್ಲೆಯ ಇಲವಾಳದ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಮಾಧುರಿ ಎನ್ನುವರು 625 ಅಂಕಕ್ಕೆ 624 ಅಂಕ ಗಳಿಸಿ ಕರ್ನಾಟಕಕ್ಕೆ ದ್ವಿತೀಯ ಹಾಗೂ ಮೈಸೂರು ಜಿಲ್ಲೆಗೆ ಟಾಪರ್ ಆಗಿದ್ದಾರೆ. ಖಾಸಗಿ ಕೆಲಸದಲ್ಲಿದ್ದಂತ ಮಾಧುರಿಯವರ ತಾಯಿ ಸರಿತಾ ಎನ್ನುವರು ಅನಾರೋಗ್ಯದಿಂದ ಕೆಲಸ ಬಿಡಬೇಕಾಯಿತು. ಆಗ ತಾಯಿಗೆ ಪ್ರತಿ ತಿಂಗಳು ಬರುತ್ತಿದ್ದಂತ ಗೃಹಲಕ್ಷ್ಮಿ 2,000 ಹಣವೇ ನೆರವಾಗಿದೆ. ಇದೇ ಒಂದು ಹಣವನ್ನು ಅವರು ಮಾಧುರಿಯ ಟ್ಯೂಷನ್ಗೂ ಕೂಡ ಫೀಸ್ ಮೂಲಕ ಕಟ್ಟಿದ್ರು ಎಂದು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ದೇಶಾದ್ಯಂತ ಮೇ 1ರಿಂದ LPG ಗ್ರಾಹಕರಿಗೆ ಮತ್ತೊಂದು ಬಿಸಿ ಮುಟ್ಟಲಿದೆ. ಹೌದು ಸ್ನೇಹಿತರೆ, ದೇಶದಲ್ಲಿ LPG ಸಿಲಿಂಡರ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದ್ದು, ಸರ್ಕಾರ ಈಗ ಹೊಸ ಸಂಪರ್ಕ ನೀಡುವುದನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಮೂಲಕ ಸಿಲಿಂಡರ್ಗೆ ಡಿಮ್ಯಾಂಡ್ ಬಂದಿದ್ದು ಮತ್ತೊಮ್ಮೆ ಬೆಲೆ ಏರಿಕೆ ಆಗುವ ಲಕ್ಷಣಗಳು ಕಂಡು ಬರುತ್ತಿವೆ. ಹೌದು ಸ್ನೇಹಿತರೆ, ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಉಂಟಾಗಿ ಸಿಲಿಂಡರ್ ಬುಕಿಂಗ್ ನಿಯಮದಲ್ಲೂ ಕೂಡ ಈಗಾಗಲೇ ಸರ್ಕಾರ ಬದಲಾವಣೆ ತಂದಿದ್ದು, OTP ಆಧಾರಿತ ವಿತರಣೆ ಕಡ್ಡಾಯ ಮಾಡಲಾಗಿದೆ. ಹೌದು, ಯುದ್ಧದ ಪರಿಣಾಮದಿಂದಾಗಿ ಭಾರತದಲ್ಲಿ LPG ಸಿಲಿಂಡರ್ ಬೆಲೆ ಏರಿಕೆಯಾಗಿವೆ. ಹೌದು ಸ್ನೇಹಿತರೆ, ಇತ್ತ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಕಂಪನಿಗಳು ಸಿಲಿಂಡರ್ ಬೆಲೆಯನ್ನು ಪರಿಷ್ಕೃತಗೊಳಿಸುತ್ತವೆ. ಆದರೆ ಈ ಬಾರಿ ಯುದ್ಧದ ಪರಿಣಾಮದಿಂದಾಗಿ ಮೇ 1ರಂದು LPG ಬೆಲೆ ಏರಿಕೆಯಾಗುವ ಸಾಧ್ಯತೆಗಳಿವೆ. ಈ ಬಗ್ಗೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಹೌದು, ಒಂದು ಕಡೆಯಲ್ಲಿ ಸ್ನೇಹಿತರೆ, ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ತಡೆ ಹಿಡಿಯಲಾಗಿದೆ ಎನ್ನಲಾಗುತ್ತಿದೆ. ಆದರೆ ಮೇ 4ರಂದು ಫಲಿತಾಂಶವು ಕೂಡ ಪ್ರಕಟವಾಗಲಿದ್ದು, ನಂತರ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಬೆಲೆಯೂ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ವರದಿಗಳಲ್ಲಿ ಪ್ರಕಟವಾಗಿದೆ. ದೇಶದಲ್ಲಿ ಈಗಾಗಲೇ ಹೊಸ LPG ಗ್ಯಾಸ್ ಕನೆಕ್ಷನ್ ನೀಡುವುದನ್ನು ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಹೌದು ಸ್ನೇಹಿತರೆ, ಒಂದು ಊರಿನಿಂದ ಬೇರೆ ಊರಿಗೆ ಹೋಗುವವರು ಅಥವಾ ಬೇರೆ ಕಡೆಗೆ ಮನೆ ಮಾಡುವವರಿಗೆ ಹೊಸ LPG ಗ್ಯಾಸ್ ಕನೆಕ್ಷನ್ ಸಿಗುತ್ತಿಲ್ಲ.
ಮಾಹಿತಿಯ ಪ್ರಕಾರ ಮೇ ತಿಂಗಳಲ್ಲೂ ಕೂಡ ಹೊಸ ಗ್ರಾಹಕರಿಗೆ LPG ಸಂಪರ್ಕ ಸಿಗೋದು ಡೌಟ್ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ನೀವು ಕೂಡ ಏನಾದರೂ ಸಿಲಿಂಡರ್ ಸಮಸ್ಯೆ ಎದುರಿಸುತ್ತಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಈಗಾಗಲೇ ಕೇಂದ್ರ ಸರ್ಕಾರ ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲಿ ಬದಲಾವಣೆ ಮಾಡಿದೆ. ನಗರ ಪ್ರದೇಶದಲ್ಲಿ ಒಂದು ಸಿಲಿಂಡರ್ ಖರೀದಿ ಮಾಡಿದ ನಂತರ 25 ದಿನ ಕಾಯಲೇಬೇಕು. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ 45 ದಿನ ಅಂತರ ಇರಬೇಕು ಎಂಬ ನಿಯಮವು ಕೂಡ ಜಾರಿಗೆ ಮಾಡಲಾಗಿದೆ. ಅಂದಹಾಗೆ ಸ್ನೇಹಿತರೆ, ಇನ್ನು ಮುಂದೆ ಕೇವಲ ಹಣ ನೀಡಿದರೆ ಮಾತ್ರ ಸಾಧ್ಯವಾಗುವುದಿಲ್ಲ. OTP ನೀಡಿದ ಬಳಿಕವೇ ಸಿಲಿಂಡರ್ ವಿತರಣೆ ಮಾಡಲಾಗುತ್ತೆ. ಹೌದು, OTP ಆಧಾರಿತ ವಿತರಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕಡ್ಡಾಯ ಮತ್ತು ಶಾಶ್ವತಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಮೊಬೈಲ್ಗೆ ಬರುವಂತಹ OTP ನೀಡಿದ ಬಳಿಕವೇ ಸಿಲಿಂಡರ್ ವಿತರಣೆ ಮಾಡಬೇಕು ಎನ್ನುವ ಖಡಕ್ ಸೂಚನೆ ಗ್ಯಾಸ್ ಏಜೆನ್ಸಿಗಳಿಗೆ ನೀಡಲಾಗಿದೆ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಮನೆಯಲ್ಲೂ ಕೂಡ SSLC ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿ ಇದ್ರೆ ಎಷ್ಟು ಅಂಕ ಗಳಿಸಿದ್ರು ಮತ್ತು ಯಾವವರು ಎಂಬುದನ್ನ ಕಮೆಂಟ್ ಮಾಡಿ. ಇದೀಗ ರಾಜ್ಯಾದ್ಯಂತ SSLC ಫಲಿತಾಂಶ ಪ್ರಕಟವಾಗಿದೆ. ಆದರೆ ಸ್ನೇಹಿತರೆ, ಕೆಲವೊಮ್ಮೆ ತಾಂತ್ರಿಕ ದೋಷಗಳು ವಿದ್ಯಾರ್ಥಿಯ ಜೀವನದ ಮೇಲೆ ಏನೆಲ್ಲ ಆಟವಾಡಿ ಬಿಡುತ್ತೆಂಬುದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಂತ ಘಟನೆನೇ ಸಾಕ್ಷಿಯಾಗಿದೆ. ಹೌದು, ಕೇವಲ 48 ಅಂಕಗಳನ್ನು ಕಂಡು ಕಂಗಾಲಾಗಿ ಹೋಗಿದ್ದಂಥ ವಿದ್ಯಾರ್ಥಿಯೊಬ್ಬನಿಗೆ ಸ್ಕ್ಯಾನ್ ಕಾಪಿ ಬಂದಾಗ ಬರೋಬ್ಬರಿ 92 ಅಂಕ ಬಂದಿರುವುದು ಬೆಳಕಿಗೆ ಬಂದಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ರಾಮದತ್ತನಿಗೆ ಈ ರೀತಿ ಅನ್ಯಾಯವಾಗಿದೆ. SSLC ಫಲಿತಾಂಶ ಬಂದಾಗ ಇಂಗ್ಲಿಷ್ ಭಾಷೆಯಲ್ಲಿ ರಾಮದತ್ತನಿಗೆ ಕೇವಲ 48 ಅಂಕ ಲಭಿಸಿದ್ದವು ಎಂದು ಹೇಳಲಾಗಿದೆ. ಓದಿನಲ್ಲಿ ಮುಂದಿದ್ದಂಥ ವಿದ್ಯಾರ್ಥಿಗೆ ಇಷ್ಟು ಕಡಿಮೆ ಅಂಕ ಬಂದಿದ್ದನ್ನು ನೋಡಿ ವಿದ್ಯಾರ್ಥಿ ಪೋಷಕರು ಮತ್ತು ಶಾಲಾ ಶಿಕ್ಷಕರು ಕೂಡ ಕಂಗಾಲಾಗಿ ಹೋಗಿದ್ರು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ರಾಮದತ್ತ ತನಗೆ ಅನ್ಯಾಯವಾಗಿದೆ ಎಂದು ಮನನೊಂದು ಕಣ್ಣೀರು ಕೂಡ ಹಾಕಿದ್ದನಂತೆ. ಸದ್ಯ ಈ ಒಂದು ವಿಷಯ ಶಿಕ್ಷಕರಿಗೆ ಗೊತ್ತಾಗುತ್ತಿದ್ದಂತೆ ವಿದ್ಯಾರ್ಥಿ ಮನೆಗೆ ಭೇಟಿ ಕೊಟ್ಟು, ನೀನು ಚೆನ್ನಾಗಿ ಎಕ್ಸಾಮ್ ಬರೆದಿರುವುದು ನಮಗೆ ಗೊತ್ತು, ಧೈರ್ಯವಾಗಿರು ಎಂದು ಸ್ವಂತಾನ ಹೇಳಿ ಸ್ಕ್ಯಾನ್ ಕಾಪಿ ಬರುವವರೆಗೂ ತಾಳ್ಮೆಯಿಂದ ಇರುವಂತೆ ವಿದ್ಯಾರ್ಥಿಗೆ ಧೈರ್ಯ ತುಂಬಿದ್ರು. ಆದರೆ ಸ್ನೇಹಿತರೆ, ಸ್ಕ್ಯಾನ್ ಕಾಪಿ ಬಂದಾಗ ಉತ್ತರ ಪತ್ರಿಕೆಯಲ್ಲಿ ರಾಮದತ್ತನಿಗೆ 92 ಅಂಕ ಬಂದಿರುವುದು ದೃಢಪಟ್ಟಿದೆ. ಅಂದ್ರೆ ಕಂಪ್ಯೂಟರ್ನಲ್ಲಿ ಅಂಕ ನಮೂದಿಸುವಾಗ ಆಪರೇಟರ್ ಮಾಡಿದ ಸಣ್ಣ ತಪ್ಪು ಈ ರೀತಿ ಎಲ್ಲ ಒಂದು ಎಡವಟ್ಟಿಗೆ ಕಾರಣವಾಗಿದೆ. ಅಂದ್ರೆ ಸ್ನೇಹಿತರೆ, ಕಂಪ್ಯೂಟರ್ನಲ್ಲಿ ದಾಖಲು ಮಾಡುವಾಗ ಈ ಒಂದು ತಪ್ಪು ನಡೆದು ಹೋಗಿದೆ. ಸದ್ಯ ರಾಮದತ್ತನಿಗೆ ನ್ಯಾಯ ಸಿಕ್ಕಿದೆ ಎಂದು ಕೂಡ ಹೇಳಲಾಗಿದೆ. ಅಂದಹಾಗೆ ಈಗ SSLC ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದಿರುವ H. ವಿಶ್ವನಾಥ್ ಅವರ ಹೇಳಿಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಆದರೂ ಕೂಡ 94% ಫಲಿತಾಂಶ ಬಂದಿದ್ದು ಹೇಗೆ, ಏನೋ ಗೋಲ್ಮಾಲ್ ನಡೆದಿರಬಹುದು ಎಂದು H. ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದೇ ಹೇಳಿಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತನಾಡಿದಂತ ಮಧು ಬಂಗಾರಪ್ಪ ಅವರು, ಈ ನಾಡಿನ ಮಕ್ಕಳು ಮಾಡಿರುವ ಶೈಕ್ಷಣಿಕ ಸಾಧನೆ ಒಪ್ಪಲಾಗದೆ ಉದ್ದೇಶ ಪೂರ್ವಕವಾಗಿಯೇ ಮಕ್ಕಳಿಗೆ ಅಪಮಾನ ಇವರು ಮಾಡುತ್ತಿದ್ದಾರೆ ಎಂದು ಮಧು ಬಂಗಾರಪ್ಪ ಅವರು ಕಿಡಿಕಾರಿದ್ದಾರೆ. H. ವಿಶ್ವನಾಥ್ ಅವರಿಗೆ ವಯಸ್ಸಾಗಿದೆ, ಹಾಗಾಗಿ ಅವರು ಕೂಡ ಮಕ್ಕಳು ಇದ್ದಂತೆ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಅವರನ್ನ ಕ್ಷಮಿಸಿ ಬಿಡೋಣ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ H. ವಿಶ್ವನಾಥ್ ಅವರು ನನ್ನ ಶಿಕ್ಷಣದ ಪ್ರಮಾಣ ಪತ್ರ ಕೇಳ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎಲ್ಲಿಯೂ ಕೂಡ ಸಲ್ಲದೆ ದಿಕ್ಕುದೆಸೆಲ್ಲದಂತಾಗಿರುವ ಅವರಿಗೆ ನಾನೇ ಸರ್ಟಿಫಿಕೇಟ್ ಕಳಿಸಿಕೊಡುವೆ ಎಂದು ಮಾಧ್ಯಮಗಳ ಮುಂದೆ ಛೇಡಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ರೆ ಯಾವ ಊರು ಕಮೆಂಟ್ ಮಾಡಿ. ಯಾಕಂದ್ರೆ ಕರ್ನಾಟಕದ ಸರ್ಕಾರ 2 ಜಿಲ್ಲೆ ರೈತರಿಗೆ ಸುಮಾರು 20,000 ಹಸು ವಿತರಣೆ ಯೋಜನೆ ಹಾಕಿಕೊಂಡಿದೆ. ಹೌದು, ಗ್ರಾಮೀಣ ಭಾಗದ ಜನರಿಗೆ ಹೈನುಗಾರಿಕೆನೇ ಪ್ರಮುಖ ಆದಾಯ ಮೂಲವಾಗಿದ್ದು ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಅಗತ್ಯ ಸಹಕಾರ ನೀಡುತ್ತೇವೆ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿರುವ ಕೆ. ವೆಂಕಟೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಕರ್ನಾಟಕದ 2 ಜಿಲ್ಲೆ ರೈತರಿಗೆ ಸುಮಾರು 20,000 ಹಸುಗಳನ್ನು ವಿತರಣೆ ಮಾಡುವುದಾಗಿ ಕೂಡ ಹೇಳಿದ್ದಾರೆ. ಹೌದು, ಕರ್ನಾಟಕದಲ್ಲಿ 70 ರಿಂದ 80 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು. ಈಗ ಸರ್ಕಾರದ ಪ್ರೋತ್ಸಾಹದಿಂದ 1 ಕೋಟಿಗೂ ಹೆಚ್ಚು ಲೀಟರ್ ಏರಿಕೆಯಾಗಿದೆ. ಬಡ ರೈತರಿಗೆ ಹಸು ಖರೀದಿಸಲು ಅನುಕೂಲವಾಗಲು ಈಗ ನಮ್ಮ ಸರ್ಕಾರ 25% ಸಬ್ಸಿಡಿಯಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 20,000 ಹಸು ವಿತರಿಸುವ ಯೋಜನೆ ಹಾಕಿಕೊಂಡಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬೆಳಗಾವಿ ಅಥವಾ ಕಲಬುರಗಿ ಜಿಲ್ಲೆಯವರಾಗಿದ್ದರೆ ಕಮೆಂಟ್ ನಲ್ಲಿ ಹೌದು ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಮಧ್ಯಪ್ರೇರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಾರಿ ಶಾಕ್ ಕೊಡಲು ಮುಂದಾಗಿದೆ. ಹೌದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮಧ್ಯಪ್ರೇರಿಗೆ ಶಾಕ್ ಕೊಡುವುದು ಮುಂದುವರೆದಿದೆ. ಇದೀಗ ಒಟ್ಟಾರೆಯಾಗಿ 4 ಬಾರಿ ನೇರ ಹಾಗೂ ಪರೋಕ್ಷವಾಗಿ ಮದ್ಯ ಹಾಗೂ ಬೇರೆ ಬೆಲೆ ಏರಿಕೆ ಮಾಡಲಾಗಿದ್ದು, ಇದೀಗ ಮೇ ತಿಂಗಳಲ್ಲಿ 5ನೇ ಬಾರಿಗೆ ಮದ್ಯದ ಬೆಲೆ ಹೆಚ್ಚಳ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು ಗೆಳೆಯರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತೆ ಮೇ 1ರಿಂದಲೇ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಆಲ್ಕೋಹಾಲ್ ಆಧಾರದ ಮೇಲೆ ಹೊಸ ತೆರಿಗೆ ವ್ಯವಸ್ಥೆ ರಾಜ್ಯ ಸರ್ಕಾರ ಜಾರಿಗೆ ಮಾಡಿದೆ. ಅಂದ್ರೆ ಸ್ನೇಹಿತರೆ, ಮದ್ಯದ ಬಾಟಲ್ನಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ಇನ್ನು ಮುಂದೆ ತೆರಿಗೆ ವಿಧಿಸಲಾಗುತ್ತೆ. ಮದ್ಯದಲ್ಲಿ ಆಲ್ಕೋಹಾಲ್ ಅಂಶ ಜಾಸ್ತಿ ಇದ್ರೆ ಹೆಚ್ಚು ತೆರಿಗೆ ಕಟ್ಟಬೇಕು, ಕಡಿಮೆ ಇದ್ರೆ ಕಡಿಮೆ ತೆರಿಗೆ ಕಟ್ಟಬೇಕು. ಈ ಒಂದು ಹೊಸ ನಿಯಮದಿಂದ
ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಶ್ರೀಮಂತರು ಕುಡಿಯುವಂತಹ ಪ್ರೀಮಿಯಂ ಮದ್ಯದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಆಗುತ್ತೆ. ಆದರೆ ಮಧ್ಯಮ ವರ್ಗದವರು, ಸಾಮಾನ್ಯ ಜನರು, ಬಡ ಜನರು ಕುಡಿಯುತ್ತಿರುವ ಮದ್ಯದ ಬೆಲೆ 20% ಏರಿಕೆ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಅಂದ್ರೆ ಮೇ 1ರಿಂದ ಪ್ರತಿ ಕ್ವಾರ್ಟರ್ನಲ್ಲಿ 15 ರೂಪಾಯಿಂದ 25 ರೂಪಾಯಿಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಸದ್ಯಕ್ಕೆ ಎಷ್ಟೇ ಆಯ್ತು ಈ ಒಂದು ವಿಡಿಯೋ ನೀವೇನಾದರೂ ಪೂರ್ತಿಯಾಗಿ ನೋಡಿದ್ರೆ ಕಂಪ್ಲೀಟ್ ವಿಡಿಯೋ ಎಂದು ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.